ಹಾಲೆಲೂಯಾ! ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ಕಳೆದ ರಾತ್ರಿ ಪ್ರಶಾಂತವಾಗಿ ನಿದ್ದೆ ಮಾಡಿದ್ದೀರಾ? ಈ ದಿನವಿಡೀ ದೇವರ ಕೃಪೆಗಾಗಿ ಬೇಡಿಕೊಳ್ಳುವುದಕ್ಕೋಸ್ಕರ ಸಿದ್ಧರಾಗಿದ್ದೀರಾ? ಬನ್ನಿರಿ, ಒಂದು ಚಿಕ್ಕ ಪ್ರಾರ್ಥನೆಯಿಂದ ದೇವರ ವಾಕ್ಯ ಕೇಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ಕೊಟ್ಟಿದ್ದೀರಿ. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿ ನಮ್ಮ ಬದುಕಿನಲ್ಲಿ ನಾವು ಎದುರಿಸುತ್ತಿರುವ ಪ್ರತಿ ಶೋಧನೆಗಳನ್ನು ಜಯಿಸಲು ನಿಮ್ಮ ಕೃಪೆ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ದಿನಾಲು ವಾಕ್ಯ ಕೇಳ್ತಾ ಇದ್ದೀರಾ ಪ್ರಿಯರೇ? ವಾಕ್ಯ ಯಾವ ಸೇವಕರು ವಾಕ್ಯ ಸಾರ್ತಿದ್ದಾರೆ, ಯಾವ ಪಾಸ್ಟರ್ ಪ್ರಸಂಗಿಸ್ತಾ ಇದ್ದಾರೆ ಎನ್ನುವುದು ಮುಖ್ಯವಲ್ಲ. ದೇವರು ತನ್ನ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಏನು ಮಾತಾಡ್ತಿದ್ದಾರೆ ಎನ್ನುವಂಥದ್ದು ಬಹಳ ಮುಖ್ಯವಾದದ್ದಾಗಿದೆ. ಎಲ್ಲರೂ ವಾಕ್ಯ ಹೇಳ್ತಾರಲ್ಲವೇ, ಎಲ್ಲವೂ ವಾಕ್ಯವಲ್ಲವೇ ಎಂದು ಹೇಳ್ತಿರ್ಬೋದೇನೋ, ಆದರೆ ದೇವರು ಬಯಲುಪಡಿಸಿರುವಂತಹ ವಾಕ್ಯ, ನಮ್ಮ ಹೃದಯಕ್ಕೆ ಅವಶ್ಯಕವಾಗಿರುವಂತಹ ಸಂದೇಶ, ಯೇಸುವಿನ ನಾಮದಲ್ಲಿ, ಆತನ ಗ್ರಂಥದಲ್ಲಿ, ಆತನ ಪವಿತ್ರಾತ್ಮನ ಮುಖಾಂತರ ಪ್ರೇರೇಪಿಸಲ್ಪಟ್ಟು ಬರೆಯಲ್ಪಟ್ಟಿರುವ ಮಾತುಗಳಲ್ಲಿ ಇರುವಂತಹ ಸಾರವು ನಾವು ಕೇಳುವುದಾದರೆ, ಅದರಲ್ಲಿ ನಂಬಿಕೆ ಇಡೋದಾದರೆ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತವೆ. 27ನೇ ಕೀರ್ತನೆ ವಚನ 1ರಿಂದ ಧ್ಯಾನಿಸೋಣ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಭಯಪಡಬೇಕಾ? ಏನಂತೆ? ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನಗೆ ಬೆಳಕಾಗಿದ್ದಾನೆ. ಬೆಳಕು ಒಳ್ಳೆಯದೆಂದು ದೇವರು ನೋಡಿ, ಏನ್ ಪ್ರಿಯರೇ, ಬೆಳಕನ್ನು ಕತ್ತಲೆಯನ್ನು ಬೇರೆ ಮಾಡಿ ನಮ್ಮ ಜೀವಿತದಲ್ಲಿ ಕತ್ತಲೆಯ ಸಮಯಗಳಲ್ಲಿ, ಕತ್ತಲೆ ಅಂದರೆ ಕತ್ತಲೆಯಲ್ಲಿರುವವನಿಗೆ ಏನು ಗೊತ್ತಾಗಲ್ಲ. ಕಣ್ಮುಚ್ಕೊಳ್ಳಿ. ನಿಮ್ಮ ಕಣ್ಮುಂದೆ ಪೂರ್ತಿ ಕತ್ತಲೆ ಬೀಳುವಾಗ ಅಲ್ಲಿ ಏನೂ ಇರಲ್ಲ. ಅಯೋಮಯವಾಗಿರುತ್ತೆ ಪರಿಸ್ಥಿತಿ. ಈ ಲೋಕವು ಸೈತಾನನ ಕೈಯಲ್ಲಿ ಸಿಕ್ಕಿಕೊಂಡಾಗ ಮನುಷ್ಯನ ಮನೋನೇತ್ರಗಳು ಕುರುಡಾಗಿ ಮಾಡಲ್ಪಟ್ವು. ನೋಡಿ ಪ್ರಿಯರೇ, ನಮ್ಮ ಕಣ್ಣುಗಳು ಕೆಲಸ ಮಾಡದಿದ್ರೂ ಕತ್ತಲೆ ಇರುತ್ತೆ. ನಮ್ಮ ಕಣ್ಣು ಚೆನ್ನಾಗಿದ್ದು ಸುತ್ತಲೂ ಕತ್ತಲಿದ್ರೂ ಕೂಡ ಕತ್ತಲೆ. ಕತ್ತಲೆಯಲ್ಲಿ ಎಲ್ಲಿಗೆ ಹೋಗ್ತೇವೆ ಎಂದು ಗೊತ್ತಿಲ್ಲ, ಏನ್ ಮಾಡುತ್ತೇವೆ ಎಂದು ಗೊತ್ತಾಗಲ್ಲ. ಕತ್ತಲೆಯಲ್ಲಿ ನಾವು ಹೇಗಿದ್ದೇವೆಂದು ಕೂಡ ನಮಗೆ ಗೊತ್ತಾಗಲ್ಲ. ಈ ಲೋಕ ಗಾಢಾಂಧಕಾರ ಲೋಕವಾಗಿದೆ. ಈ ಲೋಕ ಅಜ್ಞಾನದಿಂದ ತುಂಬಿಕೊಂಡ ಲೋಕವಾಗಿದೆ. ಈ ಲೋಕದೊಳಗೆ ನಾವು ಯಾವ ಕೆಲಸ ಏನ್ ಮಾಡ್ತಿದ್ದೇವೆ ಎಂಬುದಾಗಿ ತಿಳ್ಕೊಳ್ಳಲಾರದಂತೆ ಮಾಡ್ತಾ ಹೋಗ್ತಿದ್ದೇವೆ. ನಾವು ಕೆಲವೊಂದು ಸಮಯಗಳಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ ನಾವು ಎದುರಿಸುತ್ತಿರುವಂತಹ ಪರಿಸ್ಥಿತಿಗಳನ್ನು ನೋಡಿಕೊಳ್ಳುವಾಗ ಅಯೋಮಯವಾಗಿರ್ತವೆ. ಏನ್ ಮಾಡಬೇಕು ಎಂದು ಅರ್ಥವಾಗ್ತಿಲ್ಲ ಎಂಬ ಮಾತು ನಮ್ಮ ಕನ್ನಡಿಗರಿಗೆ ಸರ್ವಸಾಧಾರಣ ಆಗಿದೆಯಲ್ಲವೇ? ಏನ್ ಮಾಡ್ಬೇಕೆಂದು ಅರ್ಥ ಆಗ್ತಿಲ್ಲ, ನನ್ನ ಭವಿಷ್ಯ ಏನಾಗ್ತದೆ ಎಂದು ಅರ್ಥ ಆಗ್ತಿಲ್ಲ, ಏನೂ ಅರ್ಥ ಆಗ್ತಿಲ್ಲ, ನಾನು ಏನ್ ಮಾಡಬೇಕೆಂದು ಅರ್ಥ ಆಗ್ತಿಲ್ಲ, ನಾನು ಯಾವ ನಿರ್ಣಯ ತೆಗೆದುಕೊಳ್ಬೇಕೆಂದು ಅರ್ಥ ಆಗ್ತಾ ಇಲ್ಲ, ನಾನು ಎಂತಹ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ಗೊತ್ತಾಗ್ತಿಲ್ಲ, ಏನು ತಿಳ್ಕೊಳ್ಳಲಿಕ್ಕಾಗ್ತಿಲ್ಲ, ನನಗೆಲ್ಲವೂ ಅಯೋಮಯವಾಗಿದೆ, ನನ್ನ ಸ್ಥಿತಿ ಅಧೋಗತಿಯಾಗಿದೆ ಎಂದು ಹೇಳುವವರು ಎಷ್ಟೋ ಜನರಿದ್ದಾರಲ್ಲವೇ? ಪ್ರತಿಯೊಬ್ಬನ ಜೀವಿತದಲ್ಲಿ ಆ ಸ್ಥಿತಿ ಇರುತ್ತೆ. ಯಾಕೆಂದರೆ ನಾವಿರುವಂಥದ್ದು ಈ ಕತ್ತಲೆಯ ಪ್ರಪಂಚದಲ್ಲಿ. ಸೈತಾನನು ಗಲಿಬಿಲಿ ಮಾಡಿ ಯಾವುದು ಏನೆಂದು ಗೊತ್ತಾಗದಂತೆ ನಮ್ಮನ್ನು ಕನ್ಫ್ಯೂಸ್ ಮಾಡುವುದಕ್ಕಾಗಿ, ಹಾಗೆಯೇ ನಮಗೆ ಗಾಬರಿಗೊಳಿಸಿ, ನಮಗೆ ಭಯಪಡಿಸಿ, ನಾವು ಹೆದರಿಕೊಳ್ಳುವಂತೆ ಮಾಡಿ, ನಮಗೆ ತೊಂದರೆ ಕೊಟ್ಟು, ಎಷ್ಟು ಮಾತುಗಳನ್ನು ಹೇಳಿದೆ ನೋಡಿ, ಭಯಪಡಿಸಿ, ಹೆದರಿಸಿ, ಗಾಬರಿಗೊಳಿಸಿ, ಗಲಿಬಿಲಿಗೊಳಿಸಿ, ನಿರ್ಣಯ ತೆಗೆದುಕೊಳ್ಳಬೇಕಾದಾಗ ಯಾವ ನಿರ್ಣಯ ತೆಗೆದುಕೊಳ್ಳಬೇಕೆಂದು ಗೊತ್ತಿಲ್ಲದಂತೆ ಮಾಡಿ, ನಮಗೆ ಗೊತ್ತಿಲ್ಲದ ಹಾಗೆಯೇ ಸಿಕ್ಕಾಕೊಳ್ಳುವಂತೆ ಮಾಡ್ತಾನೆ. ಅದಕ್ಕಾಗಿಯೇ ದಾವೀದನು ಹೇಳ್ತಾನೆ, ಆ ದಾವೀದನು ಕೂಡ ತನ್ನ ಜೀವಿತದಲ್ಲಿ, ದೇವರು ಅಭಿಷೇಕಿಸಿದ ನಂತರವೂ ಕೂಡ ಅವನ ಜೀವಿತದಲ್ಲಿ ಅಯೋಮಯವಾಗಿತ್ತು. ತಕ್ಷಣವೇ ಅವನೇನು ರಾಜನಾಗಲಿಲ್ಲ. ಈ ಮಾತನ್ನು ಹೇಳ್ತಲೇ ಇದ್ದೇವಲ್ಲವೇ? ನೀವು ಬೈಬಲ್ ಓದುತ್ತಿರುವುದಾದರೆ ನಿಮಗೆ ಗೊತ್ತಿರುತ್ತೆ, ಬೇಕಾದರೆ ನೋಡಿ. ಹೆಚ್ಚು ಕಡಿಮೆ 13-14 ವರ್ಷದ ವಯಸ್ಸಿನಲ್ಲಿ ಅವನ ಜೀವಿತದಲ್ಲಿ ಏನೂ ಅರ್ಥ ಆಗ್ತಿಲ್ಲ, ಅವನ ಬದುಕೇನಾಗ್ತದೆಂದು. ಈವನ್ ತರುವಾಯವೂ ಕೂಡ ಅಫ್ಕೋರ್ಸ್
ತಾನು ಮಾಡಿದ ತಪ್ಪಿಗಾಗಿ ಮತ್ತೆ ಅಂತಹ ಪರಿಸ್ಥಿತಿ ಎದುರಿಸ್ತಾನೆ. ಬಟ್ ಎಲ್ಲಾ ಪರಿಸ್ಥಿತಿಗಳಲ್ಲಿ ದಾವೀದನಿಗಿರುವಂತಹ ಪ್ರತ್ಯೇಕತೆ ಏನೆಂದರೆ, ಅವನಿಂದ ನೀವು ಕಲಿಯಬೇಕಾದದ್ದೇನೆಂದರೆ, ಎಷ್ಟೇ ಗಾಢಾಂಧಕಾರದಲ್ಲಿ ನೀವಿದ್ರೂ ಕೂಡ, ಎಷ್ಟೇ ಕತ್ತಲೆಯ ಕಣಿವೆಯಲ್ಲಿ ನೀವಿದ್ರೂ ಕೂಡ, ಎಂಥದೇ ಕತ್ತಲೆಯ ಅಂದರೆ ಕಾರ್ಗತ್ತಲಿನಲ್ಲಿ ನೀವು ಸಂಚರಿಸುತ್ತಿದ್ರೂ ಕೂಡ, ಎಂಥದೇ ಅಯೋಮಯದ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ಏನೂ ಅರ್ಥವಾಗಲಾರದ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ನನ್ನ ದೇವರು ನನ್ನ ಸಂಗಡ ಇದ್ದಾರೆ, ನನ್ನ ದೇವರಲ್ಲಿ ನಾನು ನಿರೀಕ್ಷೆಯನ್ನಿಟ್ಟಿದ್ದೇನೆ, ನನ್ನ ದೇವರು ನನಗೆ ಬೆಳಕಾಗಿದ್ದಾರೆ. ನೋಡಿರಿ, ದೇವರು ಬಯಲುಪಡಿಸಿದಾಗ ಪ್ರಿಯರೇ, ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡ್ತವೆ. ಸಾಮಾನ್ಯವಾಗಿ ಕಣ್ಣಿನಿಂದ ನೋಡಿದ್ರೆ ಅರ್ಥವಾಗಲಾರದ ವಿಷಯಗಳು ನೀವು ಅರ್ಥ ಮಾಡಿಕೊಳ್ಳುವ ಹಾಗೆ ಪವಿತ್ರಾತ್ಮನು ನಿಮ್ಮ ಕಣ್ಣುಗಳನ್ನು ತೆರೆಯುತ್ತಾನೆ. ಅದಕ್ಕೆ ದಾವೀದನು ಆಯಾ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದನು, ದೇವರೇ, ನಿನ್ನ ಧರ್ಮಶಾಸ್ತ್ರದಲ್ಲಿರುವ ಆಶ್ಚರ್ಯ ಕಾರ್ಯಗಳನ್ನು ನೋಡುವಂತೆ ನನ್ನ ಮನೋನೇತ್ರಗಳನ್ನು ತೆರೆ ಅನ್ನುತ್ತಾ ಇದ್ದನು. ಕೇಳಿದ್ರ ಪ್ರಿಯರೇ, ನಾವು ಒಂದು ಕಡೆ ಗುಂಡಿ ಇದೆ ಅಂತ ತಿಳ್ಕೊಂಡ್ರೆ ಬೀಳದಂತೆ ಎಚ್ಚರ ವಹಿಸ್ತೇವೆ. ಇಲ್ಲಿ ಸಮಸ್ಯೆ ಇದೆ ಎಂದು ತಿಳ್ಕೊಂಡ್ರೆ ಆ ವಿಷಯದಲ್ಲಿ ನಾವು ಸಿದ್ಧರಾಗ್ತೇವೆ. ನಮಗೆ ಗೊತ್ತಿಲ್ಲದ ಪರಿಸ್ಥಿತಿಗಳಲ್ಲಿ ಎಲ್ಲರನ್ನು ನಂಬುವುದರಿಂದ, ಎಲ್ಲಾ ಪರಿಸ್ಥಿತಿ ಅನುಕೂಲವಾಗಿ ತೆಗೆದುಕೊಳ್ಳುವುದರಿಂದ, ಅದೇನೋ ಗುರಿಯಿಲ್ಲದ ಜೀವಿತ ಜೀವಿಸುವುದರಿಂದ ಎಷ್ಟೋ ಜನರು ಈ ದಿನ ಗಾಢಾಂಧಕಾರದೊಳಗೆ ಸಿಕ್ಕಾಕೊಂಡು ಆ ಕತ್ತಲೆ ಸ್ಥಿತಿಯಲ್ಲಿಯೇ ಒದ್ದಾಡ್ತಿದ್ದಾರೆ. ಅದಕ್ಕೆ ಭಕ್ತನು ಕೀರ್ತನೆಯಲ್ಲಿ ಹೇಳ್ತಾನೆ, ದೇವರೇ, ನಿನ್ನ ವಾಕ್ಯ ನನ್ನ ಪಾದಗಳಿಗೆ ದೀಪದಂತಿದೆ ಅನ್ನುತ್ತಾನೆ. ಕತ್ತಲೆಯಲ್ಲಿ ಯಾವ ಕಡೆ ಹೋಗಬೇಕೆಂದು ದಾರಿ ಗೊತ್ತಾಗದಿರುವಾಗ ದೇವರ ವಾಕ್ಯ ಅಂತೆ ಒಂದು ಟಾರ್ಚ್ ಹಾಕಿ ನಾವು ನೀಲಗಿರೀಸ್ ಬೆಟ್ಟಗಳಲ್ಲಿ ಸೇವೆ ಮಾಡುವಾಗ, ಬುಡಕಟ್ಟು ಜನರ ಬಳಿಗೆ ಹೋಗಿ ಸೇವೆ ಮಾಡಬೇಕಾದಾಗ, ಹೊತ್ತು ಮುಳುಗಿದಾಗ ಹೋದರೆ ಬಹಳ ಪ್ರಮಾದಕರವಾದ ಪರಿಸ್ಥಿತಿ. ದಾರಿ ಕಾಣಿಸಲ್ಲ, ಕಾಲು ನಡಿಗೆ ಮಾತ್ರ ಕಾಣಿಸುತ್ತೆ. ಸೊ ನಾವು ಕೆಲವೊಂದು ಟಾರ್ಚ್ಗಳನ್ನು ತಗೊಂಡು ಹೋಗ್ತಿದ್ದೆವು. ಆ ಟಾರ್ಚ್ನಿಂದ ಕಾಲ್ ದಾರಿ ಎಲ್ಲಿದೆ ಎಂದು ಹುಡುಕಿ, ಆ ಸಣ್ಣ ದಾರಿಯಲ್ಲಿ ಮಾತ್ರವೇ ಒಂದು ಕಡೆ ಹಾವುಗಳಿರ್ತವೆ, ಇಲ್ಲವೇ ಚೇಳುಗಳಿರ್ತವೆ, ಇಲ್ಲವೇ ಮುಳ್ಳುಗಿಡಗಳಿರ್ತವೆ, ಗುಂಡಿಗಳಿರ್ತವೆ. ಸೊ ಕರೆಕ್ಟಾಗಿ ಆ ಬೆಳಕಿನಲ್ಲಿ ನಡೆದಾಗ ಸುರಕ್ಷಿತವಾಗಿ ಗಮ್ಯಕ್ಕೆ ಸೇರ್ತಿದ್ದೆವು. ಗಾಢಾಂಧಕಾರ ಲೋಕದಲ್ಲಿ ದೇವರ ವಾಕ್ಯದ ಬೆಳಕಲ್ಲಿ ನಾವು ನಡೆಯುವಾಗ ನಿತ್ಯ ರಾಜ್ಯಕ್ಕೆ ಸೇರಿಕೊಳ್ತೇವೆ. ದೇವರೇ, ನಿನ್ನ ವಾಕ್ಯ ನನ್ನ ಪಾದಗಳಿಗೆ ಬೆಳಕಾಗಿದೆ ಅನ್ನುತ್ತಾನೆ ಭಕ್ತನು. ಅದಕ್ಕಾಗಿಯೇ ನಾವು ದೇವರ ಬೆಳಕಿಗೋಸ್ಕರ, ದೇವರ ಪ್ರತ್ಯಕ್ಷತೆಗೋಸ್ಕರ, ದೇವರ ದಾರಿಗೋಸ್ಕರ, ದೇವರ ಮಾರ್ಗಕ್ಕೋಸ್ಕರ, ದೇವರ ಚಿತ್ತಕ್ಕೋಸ್ಕರ ದೇವರಿಗೆ ಬೇಡಿಕೊಳ್ಳಬೇಕು. ದೇವರ ವಾಕ್ಯ ಓದಬೇಕು. ಆತನು ಬೆಳಕಾಗಲಿ ಎಂದು ನುಡಿದ ಕೂಡಲೇ ಬೆಳಕಾಯ್ತು ಎಂದು ವಾಕ್ಯ ಹೇಳುತ್ತೆ. ಯಾವಾಗ ದೇವರ ವಾಕ್ಯ ಹೊರಡಿಸಲ್ಪಡುತ್ತದೋ, ನಮಗರ್ಥವಾಗಲಾರದ ಪರಿಸ್ಥಿತಿ ಇದು ಹೀಗಿರುತ್ತೆ ಎಂದು ನೀವು ಅರ್ಥ ಮಾಡಿಕೊಳ್ಳುವಾಗ ನಿಮ್ಮ ಸುತ್ತಲೂ ದೇವರ ಸನ್ನಿಧಿಯನ್ನು ಅನುಭವಿಸುವವರಾಗಿರ್ತೀರಿ. ದಾವೀದನು ತನ್ನ ಜೀವಿತದಲ್ಲಿ ಮನುಷ್ಯರ ಮಾತುಗಳನ್ನು ನಂಬದೆ, ಪರಿಸ್ಥಿತಿಗಳಿಗೆ ಒಳಗಾಗದೆ, ಕಷ್ಟಗಳನ್ನು ನೋಡಿ ಕುಗ್ಗಿ ಹೋಗದೆ, ವಿರೋಧಗಳನ್ನು ನೋಡಿ ನಿಂತು ಹೋಗದೆ, ನನ್ನ ದೇವರು ಬೆಳಕಾಗಿದ್ದಾರೆ, ನನಗೆ ದಾರಿ ತೋರಿಸುವಾತನಾಗಿದ್ದಾನೆ, ನನಗೆ ಮಾರ್ಗ ತೋರಿಸುವಾತನಾಗಿದ್ದಾನೆ, ನನಗೆ ಜೊತೆಯಾಗಿದ್ದಾನೆ, ನನಗೆ ಯಾವ ಅಪಾಯ ಬರದಂತೆ ಕಾಪಾಡುವ ಕರ್ತನಾಗಿ ನನಗಿದ್ದಾರೆ ಎಂದು ನಂಬಬೇಕು. ಆತನೇ ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ಅಂದರೆ ನನ್ನನ್ನು ತಪ್ಪಿಸುವಾತನು, ನನ್ನನ್ನು ರಕ್ಷಿಸುವಾತನು ಆಗಿದ್ದಾನೆ. ನಾನು ಯಾವುದಕ್ಕೂ ಭಯಪಡಲ್ಲ, ಯಾರಿಗೂ ಭಯಪಡಲ್ಲ. ಅನೇಕ ಸಾರಿ ಮಾತು ಹೇಳ್ತಾ ಇರ್ತೇನೆ, ನೀವು ಕೇಳ್ತಲೇ ಇರ್ತೀರಲ್ಲವೇ? ದೇವರಿಗೆ ಭಯಪಡುವವನು ಬೇರೆ ಯಾವುದಕ್ಕೂ ಭಯಪಡಲ್ಲ ಪ್ರಿಯರೇ. ದೇವರಿಗೆ ಭಯಪಡದೇ ಇರುವಂಥವನು ಈ ಲೋಕದಲ್ಲಿ ಎಲ್ಲದಕ್ಕೂ ಭಯಪಡ್ತಾನೆ, ಎಲ್ಲರಿಗೂ ಭಯಪಡ್ತಾನೆ, ಎಲ್ಲಾ ವಿಷಯಗಳಲ್ಲಿ ಭಯಪಡ್ತಾನೆ. ಪ್ರತಿಯೊಂದು ವಿಷಯಕ್ಕೂ ಭಯಪಡುವವರಾಗಿದ್ದೀರಾ? ಇಲ್ಲವೇ ಗಾಢಾಂಧಕಾರದಲ್ಲಿ ನಾನು ಸಂಚರಿಸಿದರೂ ನನಗೆ ಯಾವ ಅಪಾಯ ಉಂಟಾಗಲ್ಲ, ನನ್ನ ಕರ್ತನು ನನ್ನ ಜೊತೆಯಾಗಿದ್ದಾರೆ ಎಂಬ ಧೈರ್ಯದಿಂದ ಮುಂದಕ್ಕೆ ಸಾಗುತ್ತಾ ಇದ್ದೀರಾ? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋಗುವರು. ಏನಂತೆ, ನಮಗೆ ತೊಂದರೆ ಕೊಡುವಂಥವರು ಯಾವಾಗಲೂ ಸುತ್ತಲೂ ಇದ್ದೇ ಇರ್ತಾರೆ, ಎಲ್ಲೆಡೆ ಎಲ್ಲರಿಗೂ ಇರ್ತಾರೆ. ವಿಮರ್ಶಿಸುವಂಥವರು, ವಾದಿಸುವಂಥವರು, ಕುಗ್ಗಿಸಿಬಿಡುವಂಥವರು, ಬೇಸರಗೊಳಿಸುವಂಥವರು, ಬಾಧೆಪಡಿಸುವಂಥವರು, ನಿಂದಿಸುವಂಥವರು. ನೀವು ಕೂಡ ಏನಾದರೂ ಹಾಗೆ ಇದ್ದೀರಾ? ಯೇಸುವನ್ನು ನಂಬಿದ್ದೇವೆಂದು ಹೇಳಿಕೊಳ್ಳುವ ನಾವು ನಿಂದಿಸುವವರಾಗಿರದೆ ನಿಂದನೆಗಳನ್ನು ಸಹಿಸಿಕೊಳ್ಳುವವರಾಗಿರಬೇಕು. ಬಾಧೆ ಪಡಿಸುವವರಾಗಿರಬಾರದು, ಬಾಧೆ ಪಡಿಸುವವರನ್ನು ಕ್ಷಮಿಸುವವರಾಗಿರಬೇಕು.
ಯೇಸುವನ್ನು ಅರಿತುಕೊಂಡವರು ಕ್ರಿಸ್ತನ ಪ್ರೀತಿ ತೋರಿಸಬೇಕು. ಹೊಡೆದವರಿಗೆ ತಿರುಗಿ ಹೊಡೆಯಬಾರದು. ಕೆಟ್ಟದನ್ನು ಕೆಟ್ಟತನದಿಂದಲ್ಲದೆ ಕೆಟ್ಟತನವನ್ನು ಒಳ್ಳೆತನದಿಂದ ಜಯಿಸಿರೆಂದು ಯೇಸು ಹೇಳಿದ್ದಾರೆ. ದಾವೀದನು ಹೇಳ್ತಾನೆ, ನನಗೆಷ್ಟೋ ಜನ ಶತ್ರುಗಳು ನನಗೇನೇ ಮಾಡಬೇಕಂದ್ಕೊಂಡ್ರು ಕೂಡ ನಾನು ಭಯಪಡಲ್ಲ. ನನಗೆ ವಿರೋಧವಾಗಿ ದಂಡಿಳಿದು ಬಂದರೂ ನನಗೇನು ಭಯವಿಲ್ಲ. ಏನಂತೆ ಭಯಪಡಲ್ಲ. ದಂಡು ಇಳಿದು ಬಂದರೂ, ಒಂದು ದೊಡ್ಡ ಮಿಲಿಟರಿ ದಂಡಾಗಿ ಇಳಿದು ಬರ್ತದಲ್ಲವೇ, ಹಾಗೆ ನೂರಾರು ಒಂದೇ ಸಾರಿ ಇಳಿದು ಬಂದರೂ ಕೂಡ ನೋಡಿ, ಒಂದೇ ಸಾರಿ ನಮ್ಮ ಜೀವಿತದಲ್ಲಿ ಕೆಲವೊಂದನ್ನು ನಾವು ಎದುರಿಸುತ್ತಾ ಇರ್ತೇವೆ. ಒಂದೇ ಸಾರಿ ಎಲ್ಲಾ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಕುಟುಂಬದಲ್ಲಿನ ಸಮಸ್ಯೆ, ಇಲ್ಲವೇ ಘರ್ಷಣೆ, ಹೌದಲ್ಲವೇ, ಆತ್ಮಿಕವಾದ ತೊಂದರೆಗಳು, ಉದ್ಯೋಗದಲ್ಲಿನ ಸಮಸ್ಯೆ, ಎಲ್ಲ ಸಮಸ್ಯೆ ಒಂದೇ ಸಾರಿ ಬರ್ತವೆ. ನರಳಾಡ್ತಾರೆ ಈ ದಿನ. ಆ ಒಂದು ಒತ್ತಡದಲ್ಲಿ ನೀವು ದೇವರನ್ನು ದೂಷಿಸುವಂತೆ ನಿಮ್ಮನ್ನು ಮಾಡಬೇಕೆಂದು, ನೀವು ಕುಗ್ಗಿ ಹೋಗಿ ನಿಮ್ಮನ್ನು ನೀವೇ ನಿಂದಿಸಿಕೊಳ್ಳುವಂತೆ ಮಾಡಬೇಕೆಂದು, ನೀವು ದೇವರ ವಿರುದ್ಧ ತಿರುಗಿ ಬೀಳುವಂತೆ ಮಾಡಬೇಕೆಂದು ಸೈತಾನನು ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ. ಬಟ್ ಒಂದನ್ನು ನೆನಪಿಟ್ಕೊಳ್ಳಿ, ಎಷ್ಟೇ ಜನರು ನಿಮ್ಮನ್ನು ಎಷ್ಟೇ ರೀತಿಯಾಗಿ ಮೆಚ್ಚಿಕೊಂಡ್ರೂ ಅಥವಾ ನೊಂದುಕೊಂಡ್ರು, ಹೊಗಳಿದರೂ ಇಲ್ಲವೇ ದೂಷಿಸಿದರು, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದಾಗಿಯೂ ನಿಮ್ಮನ್ನು ಡಿಸ್ಕರೇಜ್ ಮಾಡಿದಾಗಿಯೂ ನೀವು ಅವರ ಮೇಲೆ ಆಧಾರಗೊಂಡ್ರೆ ನೀವು ಬಿದ್ದು ಹೋಗ್ತೀರಿ. ಕಾರಣ ಅವರು ಏನಂದಿದ್ದಾರೆ ಅನ್ನುವುದರ ಮೇರೆಗೆ ನೀವಿರೋದಿಲ್ಲ. ಎಲ್ಲರೂ ಒಳ್ಳೆಯವರಂತ ಹೇಳಿದ್ರೆ ನೀವು ಒಳ್ಳೆಯವರಾಗಿರೋದಿಲ್ಲ, ಎಲ್ಲರೂ ಕೆಟ್ಟವರಿಂದ ಮಾತ್ರಕ್ಕೆ ನೀವು ಕೆಟ್ಟವರಾಗಲ್ಲ. ನೀವು ಹೇಗಿದ್ದೀರಿ ಎಂದು, ಯಾವ ರೀತಿಯಾಗಿ ದೇವರ ದೃಷ್ಟಿಯಲ್ಲಿದ್ದೀರಿ ಎಂದು ನೀವು ತಿಳಿದುಕೊಳ್ಳುವಾಗ ನೀವು ಹೊಗಳಿಕೆಗಳಿಗೆ ಒಳಗಾಗಲ್ಲ, ಬೆದರಿಕೆಗಳಿಗೆ ಹೆದರಲ್ಲ. ನನ್ನ ವಿರೋಧವಾಗಿ ದಂಡಿಳಿದು ಬಂದರೂ, ನನ್ನನ್ನು ಬಾಧೆಪಡಿಸಲು ದಂಡಿಳಿದು ಬಂದರೂ ನಾನು ಭಯಪಡಲ್ಲ. ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವೆನು. ಯಾಕೆಂದರೆ ಆತನೇ ನನ್ನ ರಕ್ಷಣೆಯಾಗಿದ್ದಾನೆ, ಆತನೇ ನನಗೆ ಖೇಡ್ಯವಾಗಿದ್ದಾನೆ, ನನಗೆ ದುರ್ಗವಾಗಿದ್ದಾನೆ. ನನ್ನ ಪ್ರಾಣಕ್ಕೆ ಆತನು ದುರ್ಗದ ಹಾಗಿರೋದ್ರಿಂದ ಆತನು ನನ್ನನ್ನು ಕಾಪಾಡ್ತಾನೆ. ಯಾವುದಾದರೂ ಸಮಸ್ಯೆಯಲ್ಲಿದ್ದೀರೋ, ಮನೆಯವರು, ಸ್ವಂತವರು, ಹೊರಗಿನವರು ನಿಮ್ಮನ್ನು ಬಾಧೆಪಡಿಸುತ್ತಿದ್ದಾರೋ, ಶರೀರದೊಳಗೆ ಅನಾರೋಗ್ಯದಿಂದ ಬಾಧಿಸಲ್ಪಡುತ್ತಾ ಇದ್ದೀರೋ, ಆರ್ಥಿಕ ತೊಂದರೆಗಳಿಂದ ಕುಗ್ಗಿ ಹೋಗಿದ್ದೀರೋ, ಮಾನಸಿಕವಾದ ನಿರುತ್ಸಾಹದೊಂದಿಗೆ ಚೆದರಿ ಹೋದವರಾಗಿದ್ದೀರಾ, ಯೇಸುವಿನಲ್ಲಿ ನಿರೀಕ್ಷೆ ಇಡೀರಿ, ಆತನನ್ನೇ ಆದುಕೊಂಡಿರ್ರಿ. ಏನೂ ಅರ್ಥವಾಗ್ತಾ ಇಲ್ಲವೋ, ಅಯೋಮಯ ಸ್ಥಿತಿಯಲ್ಲಿದ್ದೀರೋ, ಯೇಸುವೇ ನನ್ನ ಮನೋನೇತ್ರಗಳನ್ನು ಬೆಳಗಿಸಿರಿ. ನನ್ನ ಸ್ಥಿತಿಯನ್ನು ನಾನು ತಿಳಿದುಕೊಳ್ಳುವಂತೆ, ನನ್ನ ಪರಿಸ್ಥಿತಿಯನ್ನು ನಾನು ಅರಿತುಕೊಂಡು ನನ್ನ ಸ್ಥಿತಿಯನ್ನು ನಿಮ್ಮ ಸನ್ನಿಧಿಯಲ್ಲಿ ಹೇಳಿಕೊಳ್ಳುವಂತೆ ನನಗೆ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳಿರಿ. ಭಯಪಡಬೇಡಿರಿ. ಬೆದರಿಕೆಗಳಿಗೆ ಭಯಪಡಬೇಡಿರಿ. ಪರಿಸ್ಥಿತಿಗಳಿಗೆ ಒಳಗಾಗಬೇಡಿ. ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದೀರೆಂದು, ಇನ್ನು ನನ್ನ ಬದುಕಿಷ್ಟೇ ಎಂದು ಕುಗ್ಗಿ ಹೋಗಬೇಡಿ. ಆತನೇ ನನ್ನ ಪ್ರಾಣಕ್ಕೆ ದುರ್ಗ, ಆತನೇ ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನನ್ನನ್ನು ಕಾಪಾಡುವಾತನು, ನನ್ನನ್ನು ನಡೆಸುವಾತನು, ನನ್ನನ್ನು ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ ಎನ್ನುವ ಆತನಲ್ಲಿ ನಾನು ನಂಬಿಕೆ ಇಡುತ್ತೇನೆ ಎಂದು ಬಾಯಿಂದ ಹೇಳೋದಷ್ಟೇ ಅಲ್ಲ, ನಿಮ್ಮ ನಂಬಿಕೆಯನ್ನು ದೇವರ ಮೇಲಿಡಿರಿ. ನಿಮ್ಮ ಸುತ್ತಲಿರುವಂತಹ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲಿ ತೊಲಗಿ ಹೋಗಲು, ನೀವೆದುರಿಸುತ್ತಿರುವ ಪರಿಸ್ಥಿತಿಗಳು ಯುದ್ಧವು ಯೆಹೋವನದೇ ಎಂದು ಹೇಳಿ ಗ್ರಹಿಸಿ ನಿಮ್ಮ ಪಕ್ಷದಲ್ಲಿ ಹೋರಾಡುವಂತಹ ಕರ್ತನು ನಿಮಗೆ ಜಯ ಕೊಡ್ತಾರೆ ಎಂದು ನಂಬಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ಈ ಲೋಕ ಪರಿಸ್ಥಿತಿಗಳು, ಈ ಲೋಕ ಬೆದರಿಕೆಗಳು, ಲೋಕದಲ್ಲಿನ ಭಯಗಳು ನಮ್ಮನ್ನು ಕಾಡಿಸಿ ಪೀಡಿಸುವಾಗ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮಾನವರು ಪ್ರತಿ ಸಮಸ್ಯೆಗಳಿಂದ ಬಿಡಿಸಬಲ್ಲಂತಹ ಕ್ರಿಸ್ತನ ಕಡೆಗೆ ನೋಡುವಂತೆ ನಮಗೋಸ್ಕರ ದೇವರೇ ಶಿಲುಬೆಯಲ್ಲಿ ನೀವು ನೇತು ಹಾಕಲ್ಪಟ್ಟಿದ್ದೀರೆಂದು, ಅರಣ್ಯದಲ್ಲಿ ಸರ್ಪವು ಎತ್ತಿ ಹಿಡಿಯಲ್ಪಟ್ಟಂತೆ ಅಂತ್ಯಕಾಲದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿರುವ ಕ್ರಿಸ್ತನನ್ನು ಎತ್ತಿ ತೋರಿಸಿರಿ ಅಂದಿದ್ದೀರಿ. ನನ್ನ ಕಡೆಗೆ ನೋಡಿ ರಕ್ಷಣೆ ಹೊಂದಿರಿ ಅಂದಿದ್ದೀರಿ. ನಮ್ಮ ಕಣ್ಣುಗಳೆತ್ತಿ ನಿಮ್ಮ ಕಡೆಗೆ ನೋಡುವುದಾದರೆ, ನಮ್ಮನ್ನು ನೋಡುವ ನಿಮ್ಮ ಕಣ್ಣುಗಳು ನಮ್ಮನ್ನು ಮೇಲೆ ಕೆತ್ತುವುದಕ್ಕಾಗಿ, ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮ್ಮ ಮನೋನೇತ್ರಗಳನ್ನು ಬೆಳಗಿಸುವುದಕ್ಕಾಗಿ, ನಮ್ಮನ್ನು ಸರ್ವಸತ್ಯದೊಳಗೆ ನಡೆಸುವುದಕ್ಕಾಗಿ ತಪ್ಪದೆ ಸಹಾಯಕವಾಗಿರುತ್ತವೆಂದು ಗುರುತಿಸಿ
ಈ ದಿನ ಯಾರ್ಯಾರು ಯಾವ್ಯಾವ ಸಮಸ್ಯೆಗಳಲ್ಲಿ ತೊಂದರೆಗಳಲ್ಲಿದ್ದಾರೋ, ಎಂತಹ ಭಯಗಳಲ್ಲಿ ಕುಗ್ಗಿ ಹೋಗಿದ್ದಾರೋ, ಅದು ವ್ಯಾಧಿಯಾಗಿರಲಿ, ಆರ್ಥಿಕ ತೊಂದರೆಗಳಾಗಲಿ, ಕುಟುಂಬ ಸಮಸ್ಯೆಗಳಾಗಲಿ, ಪರಿಸ್ಥಿತಿಗಳ ಪ್ರಭಾವವಾಗಲಿ, ಈ ದಿನ ಅಂಥವರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡ್ತೇವೆ. ನನ್ನ ಪ್ರಭು ನನ್ನ ಪ್ರಾಣ ದುರ್ಗವಾಗಿದ್ದಾರೆಂದು ನಂಬಿಕೆ ಇಡಲು, ನಿಮ್ಮ ಮೇಲೆ ಆಧಾರಗೊಂಡಿರಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ತಪ್ಪದೆ ಪ್ರಾರ್ಥಿಸ್ತೇವೆ. ಒಂದು ವೇಳೆ ನಿಮಗೇನಾದರೂ ಟೆಕ್ಸ್ಟ್ ಮೆಸೇಜ್ ವಾಟ್ಸಪ್ ಕಳಿಸ್ಲಿಕ್ಕಾಗದಿದ್ದರೆ ಕೊಡಲ್ಪಟ್ಟಿರುವಂತಹ ನಂಬರಿಗೆ ನೇರವಾಗಿ ಕರೆ ಮಾಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಲು ಸದಾಕಾಲ ಸಿದ್ಧರಾಗಿದ್ದೇವೆ. ಎಷ್ಟೇ ವಿಧವಾದ ಬಾಧೆಗಳು, ಸಮಸ್ಯೆಗಳು, ವೇದನೆಗಳಲ್ಲಿ ನೀವಿದ್ದೀರಿ ಎಂದು ಗುರುತಿಸಿದಾಗ ಭಾರದಿಂದ ಕರ್ತನ ಸನ್ನಿಧಿಯಲ್ಲಿ ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನಾವು ಸಭೆಯಾಗಿ ಕೂಡ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತವಾಗಿ ನಾವಿರುವ ಗುಂಡಿಯೊಳಗಿಂದ ನಮ್ಮನ್ನು ಮೇಲೆ ಕೆತ್ತುತ್ತಾರೆ. ನಮಗೆದುರುಗೊಳ್ಳುವ ಶತ್ರುಗಳನ್ನು ನಾವು ಜಯಿಸುವಂತೆ ಮಾಡಿ ನಮ್ಮ ಪಕ್ಷದಲ್ಲಿ ಆತನಿದ್ದು ನಮ್ಮನ್ನು ಬಲಪಡಿಸುತ್ತಾನೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಈ ಸೆಪ್ಟೆಂಬರ್ ತಿಂಗಳು 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ 2 ಸೆಷನ್ಸ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿರುವಂತಹ ನಿಮಗೋಸ್ಕರ ಮತ್ತು ಸುತ್ತಮುತ್ತಲಲ್ಲಿರುವಂತಹ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ಗೆಟ್ ಟುಗೆದರ್ ಏರ್ಪಡಿಸುತ್ತಿದ್ದೇವೆ. ಪ್ರತಿ ಸಾರಿ ಎಷ್ಟೋ ಸ್ಥಳಗಳಿಂದ, ಆ ಕಡೆ KGF, ಈ ಕಡೆ ಬಳ್ಳಾರಿ, ಅನಂತಪುರ, ಎಷ್ಟೋ ಸ್ಥಳಗಳಿಂದ ಬರುವವರಾಗಿದ್ರೆ ಒಂದು ಹಬ್ ಆಗಿರೋದ್ರಿಂದ ಒಂದು ಟೌನಲ್ಲಿ ಇಟ್ಟರು ಕೂಡ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಸುತ್ತಮುತ್ತಲಿರುವ ತೆಲುಗು ರಾಜ್ಯಗಳಿಂದ ಅನೇಕರು, ಕರ್ನಾಟಕದಿಂದಲೂ ಮತ್ತು ಅನೇಕ ಜನರು ಈ ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ಮೇಲ್ಗಳನ್ನು ಹೊಂದುತ್ತಿರುವ ನೀವೆಲ್ಲರೂ ಬರುವುದು ನಮಗೆ ಎಷ್ಟೋ ಸಂತೋಷಕರವಾಗಿದೆ. ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿ. ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಗಮನದಲ್ಲಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಯಾವ ಸ್ಥಳ ಅಂತೀರಾ? ಹಡ್ಸನ್ ಕಮ್ಯುನಿಟಿ ಸೆಂಟರ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನೂ ಈ ವಿಷಯದಲ್ಲಿ ನಿಮಗೆ ವಿವರಗಳು ಬೇಕಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ, ಇಲ್ಲವೇ ಕೆಳಗಡೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ವಾಟ್ಸಪ್ ಕಳಿಸಿರಿ. ನಿಮಗೆ ಲಿಂಕ್ ಕಳಿಸಲಾಗುತ್ತೆ. ತಪ್ಪದೇ ಬರ್ತೀರಲ್ವೋ?